ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ದಾರೆ. ಏನಪ್ಪ ಅಂತ ಅಂದರೆ ಟ್ರಾನ್ಸಿಷನ್ ಪೀರಿಯಡ್ನ ಒಂದು ಅಸೆಸ್ಮೆಂಟ್ ಫಾರ್ಮೆಟನ್ನು ಯಾವ ರೀತಿಯಾಗಿ ಫಿಲಪ್ ಮಾಡೋದು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹಾಗಾಗಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಕೂಲ್ ಡೀಟೇಲ್ಸ್. ಸೊ ಇದು ಕ್ಲಾಸ್ 4 25-day ಟ್ರಾನ್ಸಿಷನ್ ಪೀರಿಯಡ್ ಪ್ಲ್ಯಾನ್, ಅಬ್ಸರ್ವೇಷನ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮೆಟ್. ಸೊ ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿಬಿಟ್ಟು ಗೊತ್ತಿದೆ. ನಮ್ಮ ಒಂದು ಟ್ರಾನ್ಸಿಷನ್ ಪೀರಿಯಡ್ ಮುಗಿದ್ಬಿಟ್ಟು 25 ದಿನಗಳ ಏನು ನಾವು ಟ್ರಾನ್ಸಿಷನ್ ಪೀರಿಯಡನ್ನು ಮಾಡ್ತೀವಲ್ವ, ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಆದಮೇಲೆ ನಾವು ಈ ಒಂದು ಅಸೆಸ್ಮೆಂಟ್ ಮೌಲ್ಯಮಾಪನ ಒಂದು ನಮೂನೆಯನ್ನು ನಾವು ಫಿಲಪ್ ಮಾಡ್ತೀವಿ ಫಾರ್ ದ ಕ್ಲಾಸ್ 2. ಇದು ಕ್ಲಾಸ್ 2ಕ್ಕೆ ಪ್ರೊವೈಡ್ ಮಾಡಿರುವಂಥ ಅಸೆಸ್ಮೆಂಟ್ ಫಾರ್ಮೆಟ್ ಆಗಿದೆ. ಸೊ ಬನ್ನಿ ನೋಡೋಣ. ಇಲ್ಲಿ ಸ್ಕೂಲ್ ಡೀಟೇಲ್ಸಲ್ಲಿ ನಾವು ಸ್ಕೂಲ್ ನೇಮನ್ನು ಬರಿತೀವಿ, ನಿಮ್ಮ ಶಾಲೆ ಹೆಸರನ್ನು ಬರೀರಿ. ಟೀಚರ್ ನೇಮ್ ಅಂತ ಅಂದರೆ ಈ ಒಂದು ಕ್ಲಾಸ್ನ ಟೀಚರ್ನ ಹೆಸರನ್ನು ಬರೀರಿ. ಕ್ಲಾಸ್ ಬಂದುಬಿಟ್ಟು ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್ ಹಿಯರ್, ದಟ್ ಈಸ್ ಫಾರ್ ಕ್ಲಾಸ್ 2 2. ಸೆಕ್ಷನ್ ಇದ್ದರೆ ಸೆಕ್ಷನ್ ಬರೀರಿ. ಕ್ಲಸ್ಟರ್ ನಿಮ್ಮ ಕ್ಲಸ್ಟರ್ನ ಬರೀರಿ. ಬ್ಲಾಕ್ ನಿಮ್ಮ ತಾಲೂಕಿನ ಹೆಸರು ಬರೀರಿ. ಆ್ಯಂಡ್ ದೆನ್ ಅಬ್ಸರ್ವೇಷನ್ ಡೇಟ್, ನೀವು ಯಾವ ದಿನ ಈ ಒಂದು ಅಬ್ಸರ್ವೇಷನ್ ಡೇಟನ್ನು 25 days ಆದಮೇಲೆ ನೀವು ಮಾಡೋದಿದು. ಸೊ ಹಾಗಾಗಿಬಿಟ್ಟು ಆ ಡೇಟನ್ನು ಮೆನ್ಷನ್ ಮಾಡಿ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿಬಿಟ್ಟು ಅಂತಂದರೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಅಬ್ಸರ್ವೇಷನ್ ಚೆಕ್ ಲಿಸ್ಟ್, ಅಂದರೆ ವಿದ್ಯಾರ್ಥಿ ಪಾಲ್ಗೊಳ್ಳುವಿಕೆಯ ವೀಕ್ಷಣೆಯ ಒಂದು ಪರಿಶೀಲನಾ ಪಟ್ಟಿ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಏನೇನು ಅಬ್ಸರ್ವ್ ಮಾಡ್ತೀರಾ ನೀವು ಅಂತ. ಇಲ್ಲಿ ಅಬ್ಸರ್ವೇಷನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಅಂತ ಅಂದರೆ ವೀಕ್ಷಣೆಯ ಸೂಚಕಗಳು ಅಂತ ಹೇಳ್ತೀವಿ ನಾವು. ಯಾವ್ಯಾವ ಒಂದು ಫೀಲ್ಡಲ್ಲಿ ಅಂತಂದರೆ ಯಾವ್ಯಾವ ಒಂದು ಅಬ್ಸರ್ವೇಷನ್ ನೀವು ಮಾಡಿದ್ದೀರಾ. ADNS ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಏನಪ್ಪ ADNS ಅಂತ ಅಂದರೆ, ಸೊ ಇಲ್ಲಿ ಎ ಅಂತ ಅಂದರೆ ಅಚೀವ್ಡ್, ಪರ್ಫಾರ್ಮ್ ದ ಲರ್ನಿಂಗ್ ಔಟ್ಕಮ್ಸ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಆ ಮಗು ಯಾವಾಗ ನೀವು ಟಿಕ್ ಮಾಡ್ತೀರಾ ಅಂತ ಅಂದರೆ, ನಾವಿಲ್ಲಿ ಟಿಕ್ ಮಾಡಬೇಕಷ್ಟೇ. ಯಾವಾಗ ಟಿಕ್ ಮಾಡ್ತೀರಾ ಅಂತಂದರೆ, ಕಲಿಕೆಯ ಫಲಿತಾಂಶವನ್ನು ಮಗು ಸ್ವತಂತ್ರವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸಿದಾನೆ ಅಂತ ಅಂದರೆ ಈ ಒಂದು ಅಬ್ಸರ್ವೇಷನಲ್ಲಿ ಇದ್ದಾನೆ ಅಂದರೆ ಮಾಡ್ತೀರಾ, ಟಿಕ್ ಮಾಡ್ತೀರಾ. ನೆಕ್ಸ್ಟ್ ಡಿ ಅಂತ ಅಂದರೆ ಡೆವಲಪಿಂಗ್, ಪರ್ಫಾರ್ಮ್ ವಿತ್ ಸಮ್ ಸಪೋರ್ಟ್ ಆರ್ ಒಕೇಶ್ನಲ್ ಎರರ್ಸ್, ಅಂದರೆ ಕೆಲವು ಒಂದು ಸಪೋರ್ಟ್ ಅಥವಾ ಬೆಂಬಲ ಅಥವಾ ಕೆಲವೊಮ್ಮೆ ಸಾಂದರ್ಭಿಕ ಒಂದು ದೋಷಗಳೊಂದಿಗೆ ನಿರ್ವಹಿಸ್ತಾನೆ ಅಂತ ಅಂದರೆ ನಾವು ಇಲ್ಲಿ ಡಿಗೆ ಮಾಡ್ತೀವಿ. NS ಅಂತ ಇದ್ದಾಗ ನೀಡ್ ಸಪೋರ್ಟ್ ಅಂತಂದರೆ ರಿಕ್ವೈರ್ಸ್ ಕಂಟಿನ್ಯೂಸ್ ಗೈಡೆನ್ಸ್ ಆ್ಯಂಡ್ ಪ್ರಾಕ್ಟೀಸ್, ನಿರಂತರ ಮಾರ್ಗದರ್ಶನ ಮತ್ತು ಅಭ್ಯಾಸದ ಅಗತ್ಯವಿದೆ. ಯಾವುದು ಈ ಒಂದು ಇಂಡಿಕೇಟರಲ್ಲಿ ನಿರಂತರವಾದ ಕಂಟಿನ್ಯೂಸ್ ಗೈಡೆನ್ಸ್ ಮತ್ತು ಪ್ರಾಕ್ಟೀಸ್ ಬೇಕು ಅಂತ ಹೇಳಿದ್ರೆ ನಾವು ಆ ಮಗುವಿನ ಒಂದು ಇಂಡಿಕೇಟರ್ ಮುಂದೆ ರೈಟ್ ಹಾಕ್ತೀವಿ. ಓಕೆ, ಫಸ್ಟ್ ನೋಡೋಣ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇದು ಎಲ್ಲ ಶಾಲೆ ಮಕ್ಕಳಿಗೆ ಅಂತ ಅಂದರೆ 2ನೇ ಕ್ಲಾಸ್ನ ಎಲ್ಲ ಶಾಲೆ ಮಕ್ಕಳಿಗೆ ಸೇರಿಸಿ ಒಂದು ಅಬ್ಸರ್ವೇಷನ್ ಫಾರ್ಮೆಟಾ, ಅಸೆಸ್ಮೆಂಟ್ ಫಾರ್ಮೆಟಾ, ಅಥವಾ ಪ್ರತಿಯೊಂದು ಮಗುವಿಗೂ. ಓಕೆ, ಫಸ್ಟ್ ಡೌಟ್ ಕ್ಲಿಯರ್. ಪ್ರತಿಯೊಂದು ಮಗು, ಫಾರ್ ಎಕ್ಸಾಂಪಲ್ ಒಂದು ಮಗುನ ತೊಗೊಂಡೆ ನಾನು, ಸೊ ಅದನ್ನು ತೊಗೊಂಡು ನಾನು ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಆ್ಯಕ್ಟಿವ್ಲಿ ಇನ್ ದ ಗ್ರೀಟಿಂಗ್ ಆ್ಯಂಡ್ ದ ಕಾನ್ವರ್ಸೇಷನ್ ಆ್ಯಕ್ಟಿವಿಟೀಸ್. ಹೋಲಲ್ಲಿ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಶುಭಾಶಯ ಕೋರುವ ಮತ್ತು ಸಂಭಾಷಣೆಯ ಒಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ. ಇದು 3ರಲ್ಲಿ ಯಾವುದು ಅವನಿಗೆ ಸೂಟ್ ಆಗುತ್ತೋ ಅದನ್ನು ರೈಟ್ ಆಗಿ. ಸ್ಟೂಡೆಂಟ್ ಲಿಸನ್ ವೆನ್ ಅದರ್ಸ್ ಆರ್ ಸ್ಪೀಕಿಂಗ್, ಅವರು ಬೇರೆಯವರು ಮಾತಾಡ್ತಿರುವಾಗ ಗಮನವಿಟ್ಟು ಕೇಳ್ತಿದ್ದಾನ. ಸ್ಟೂಡೆಂಟ್ಸ್ ವೇಟ್ ಫಾರ್ ದೇರ್ ಟರ್ನ್ ಟು ಸ್ಪೀಕ್, ತಮಗೆ ಒಂದು ಮಾತಾಡುವ ಒಂದು ಸರ್ತಿ ಬರುತ್ತಲ್ಲ, ಅಲ್ಲಿವರೆಗೆ ಅವ್ನು ಕಾಯ್ತಾನ, ಅಥವಾ ಮಧ್ಯಕ್ಕೆ ಮಾತಾಡ್ತಿರುವಾಗ ಹುಡುಗರ ಜೊತೆಗೆ ಮಾತಾಡ್ತಾನೆ. ಸ್ಟೂಡೆಂಟ್ ಯೂಸ್ ದ ನ್ಯೂವ್ಲಿ ಲರ್ನ್ಡ್ ವೊಕ್ಯಾಬ್ಯುಲರಿ ಇನ್ ದ ಸ್ಪೀಕಿಂಗ್, ವಿದ್ಯಾರ್ಥಿ ಮಾತನಾಡುವಾಗ ಹೊಸದಾಗಿ ಕಲಿತ ಪದಕೋಶಗಳನ್ನು ಬಳಸ್ತಾರ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಐಡೆಂಟಿಫೈ ದ ರೀಪ್ರೊಡ್ಯೂಸ್ ಸಿಲಾಬಿಕ್ ಸೌಂಡ್ಸ್ ಕರೆಕ್ಟ್ಲಿ, ಏನು ವಿದ್ಯಾರ್ಥಿಗಳು ಉಚ್ಚಾರಾಂಶಗಳನ್ನು ಕಲ್ತಿದ್ವಲ್ಲ ಆ ಧ್ವನಿಗಳನ್ನು ಸರಿಯಾಗಿ ಗುರುತಿಸ್ತಾರಾ. ಅಷ್ಟೇ ಅಲ್ಲದೆ ಅದನ್ನು ಮತ್ತೆ ರೀಸೈಟೇಷನ್ ಮತ್ತೆ ಅದನ್ನು ಕರೆಕ್ಟಾಗಿ ಹೇಳ್ತಾನ. ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಕಾನ್ಫಿಡೆಂಟ್ಲಿ ಇನ್ ರೈಮ್ಸ್ ಆ್ಯಂಡ್ ರೀಸೈಟೇಷನ್, ಅವ್ರಿಗೇನು ನಾವು ಅಭಿನಯ ಗೀತೆಗಳನ್ನು ಕಲಿಸ್ತಾವಲ್ವ ಅದನ್ನು ಒಂದು ಕಾನ್ಫಿಡೆಂಟ್ಲಿ ಆತ್ಮವಿಶ್ವಾಸದಿಂದ ಹೇಳ್ತಾನ. ಸ್ಟೂಡೆಂಟ್ ಎಕ್ಸ್ಪ್ರೆಸ್ ಐಡಿಯಾಸ್ ಅಬೌಟ್ ಸ್ಟೋರೀಸ್ ಆ್ಯಂಡ್ ಕ್ಯಾರೆಕ್ಟರ್, ಕಥೆಗಳು ಪಾತ್ರಗಳ ಬಗ್ಗೆ ತಮ್ಮ ಆಲೋಚನೆಯನ್ನು ವ್ಯಕ್ತಪಡಿಸ್ತಾನ. ಸ್ಟೂಡೆಂಟ್ಸ್ ರೆಕಗ್ನೈಸ್ ಲೆಟರ್ಸ್, ಸೌಂಡ್ಸ್ ಆ್ಯಂಡ್ ಸೈಟ್ ವರ್ಡ್ಸ್ ವೈಲ್ ರೀಡಿಂಗ್, ಅಷ್ಟೇ ಅಲ್ಲದೆ ಓದುವಾಗ ಅಕ್ಷರಗಳನ್ನು, ಧ್ವನಿಗಳನ್ನು ಮತ್ತು ಸೈಟ್ ವರ್ಡ್ಸ್ ಅಂದರೆ ಪರಿಚಯಿತ ಒಂದು ಪದಗಳನ್ನು ಗುರುತಿಸ್ತಾನ. ಸ್ಟೂಡೆಂಟ್ಸ್ ರೀಡ್ ಶಾರ್ಟ್ ಸೆಂಟೆನ್ಸಸ್ ವಿತ್ ದ ಕಾನ್ಫಿಡೆನ್ಸ್, ಅವನು ಚಿಕ್ಕ ವಾಕ್ಯಗಳನ್ನು ಆತ್ಮವಿಶ್ವಾಸದಿಂದ ಓದ್ತಾನ. ಸ್ಟೂಡೆಂಟ್ಸ್ ರೈಟ್ ಸಿಂಪಲ್ ಸೆಂಟೆನ್ಸಸ್ ಯೂಸಿಂಗ್ ಕ್ಲೂಸ್ ಆ್ಯಂಡ್ ಪಂಕ್ಚುಯೇಷನ್,
ವಿದ್ಯಾರ್ಥಿಗಳು ಅಂತಂದರೆ ಸ್ಟೂಡೆಂಟ್ಸು ಸುಳಿವುಗಳು ಕೊಟ್ಟಿರ್ತಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ಅಥವಾ ಈ ಒಂದು ಲೇಖನ ಚಿಹ್ನೆಗಳನ್ನು ಯೂಸ್ ಮಾಡಿಕೊಂಡು ಸರಳ ವಾಕ್ಯಗಳನ್ನು ಬರೀತಾನ, ರೆಕಗ್ನೈಸ್ ಮಾಡ್ತಾನೆ. ಸ್ಟೂಡೆಂಟ್ಸ್ ರೀಡ್ ಶಾರ್ಟ್ ಸೆಂಟೆನ್ಸಸ್ ವಿತ್ ಕಾನ್ಫಿಡೆನ್ಸ್. ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಆತ್ಮವಿಶ್ವಾಸದಿಂದ ಆಗಿತ್ತು, ಇದು ಆಗಿತ್ತು. ನೆಕ್ಸ್ಟು ಸ್ಟೂಡೆಂಟ್ ಶೋ ಇಂಟ್ರೆಸ್ಟ್ ಆ್ಯಂಡ್ ಎಂಜಾಯ್ಮೆಂಟ್ ಇನ್ ಆ್ಯಕ್ಟಿವಿಟೀಸ್. ಅವನು ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಆನಂದವನ್ನು ಪ್ರದರ್ಶಿಸ್ತಾನೆ. ಸ್ಟೂಡೆಂಟ್ಸ್ ಇಂಟರಾಕ್ಟ್ ಪಾಸಿಟಿವ್ಲಿ ವಿತ್ ಪೀರ್ಸ್ ಡ್ಯೂರಿಂಗ್ ಗ್ರೂಪ್ ಆ್ಯಕ್ಟಿವಿಟೀಸ್. ಅವನು ಗ್ರೂಪ್ ಚಟುವಟಿಕೆಗಳಲ್ಲಿ, ಗುಂಪು ಚಟುವಟಿಕೆ ಸಮಯದಲ್ಲಿ ಸಹಪಾಠಿಯೊಂದಿಗೆ ಉತ್ತಮವಾಗಿ ಸಂವಹನ ನಡೆಸ್ತಾನೆ ಅಂತೇಳಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕೊಟ್ಟಿದ್ದಾನೆ ಎ ಅಂದ್ರೇನು, ಡಿ ಅಂದ್ರೇನು, NS ಅಂದ್ರೇನು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ಮಾಡಬೇಕು. ನೆಕ್ಸ್ಟ್, ಇನ್ಫಾರ್ಮಲ್ ಅಸೆಸ್ಮೆಂಟ್ ರೂಬ್ರಿಕ್ಸ್ ಆಫ್ ದ ಇಂಗ್ಲೀಷ್ ಭಾಷೆಯ ಅನೌಪಚಾರಿಕ ಮೌಲ್ಯಮಾಪನದ ಒಂದು ರೂಬ್ರಿಕ್ಸ್ ಇಲ್ಲಿದೆ. ಓಕೆ, ಸೊ ಇಲ್ಲೂ ಸಹ 10 ಲರ್ನಿಂಗ್ ಔಟ್ಕಮ್ಸ್ಗಳು ಇದೆ. ಆ ಔಟ್ಕಮ್ಸ್ ಮೇಲೇ ನಮ್ಮ ಒಂದು ಕಂಪ್ಲೀಟ್ ಟ್ರಾನ್ಸಿಷನ್ ಪೀರಿಯಡ್ ಇರೋದಲ್ವಾ. ಸೊ ಹಾಗಾಗಿಬಿಟ್ಟು ಇಲ್ಲಿ ಏನನ್ನು ಕೊಟ್ಟಿದ್ದಾನೆ ನೋಡೋಣ. ಸೊ ಕ್ಲಾಸ್ 1ಗೆ ಇರೋದಿಲ್ಲ, ಅಲ್ಲಿ ವಿದ್ಯಾಚೇತನ ನಡೀತಿರುತ್ತೆ. ಸೊ ಇಲ್ಲಿ ನಮಗೆ ಕ್ಲಾಸ್ 2ಇಂದ ಸ್ಟಾರ್ಟ್ ಆಗುತ್ತೆ ಇದು ಟ್ರಾನ್ಸಿಷನ್ ಪೀರಿಯಡು, 2 to 5 ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ. ಲರ್ನಿಂಗ್ ಔಟ್ಸಲ್ಲಿ ಪಾರ್ಟಿಸಿಪೇಷನ್ 2 to 5ಅಲ್ಲಿ 2 ಮತ್ತು 3ನೇ ಕ್ಲಾಸಿಗೆ ಅಸೆಸ್ಮೆಂಟ್ ಫಾರ್ಮೇಟ್ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 ಮತ್ತು 3ನೇ ಕ್ಲಾಸಿಗೆ ಅಸೆಸ್ಮೆಂಟ್ ಫಾರ್ಮೇಟ್ ಇರುತ್ತೆ. 4 ಮತ್ತು 5ನೇ ಕ್ಲಾಸಿಗೆ ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳು ಯಾವ ರೀತಿಯಾಗಿ ನಡೆಯುತ್ತೋ ಅದೇ ರೀತಿ ಟ್ರಾನ್ಸಿಷನ್ ಪೀರಿಯಡ್ ಲಾಸ್ಟಿಗೆ ಅಂತಂದರೆ 30 ದಿನಗಳ ನಂತರ ಅವರು ಸಹ ಈ ಒಂದು ನೈದಾನಿಕ ಪರೀಕ್ಷೆಯನ್ನು ನಡೆಸಿರ್ತಾರೆ. ಅದಾದಮೇಲೆ ನೆಕ್ಸ್ಟು ಸಾಫಲ್ಯ ಪರೀಕ್ಷೆಯನ್ನು ನಡೆಸಿಬಿಟ್ಟು 4A ಮತ್ತು 4Bಯಲ್ಲಿ ತುಂಬೋದು ಹೇಳಿದ್ವಲ್ಲ, ಸೊ ಅದನ್ನು ಮಾಡಬೇಕು. ಸೊ ಬನ್ನಿ ನೋಡೋಣ. ನೆಕ್ಸ್ಟ್, ಲರ್ನಿಂಗ್ ಔಟ್ಕಮ್ಸ್ ಪಾರ್ಟಿಸಿಪೇಟ್ ಇನ್ ದ ಸಿಂಪಲ್ ರೋಲ್ ಪ್ಲೇಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್, ಫ್ರೇಸಸ್, ಸೆಂಟೆನ್ಸಸ್. ಇಲ್ಲಿ ಎ ಮತ್ತು ಬಿ ಅನ್ನು ಕೊಟ್ಟಿದ್ದಾನಲ್ವಾ. ಸೊ ಬನ್ನಿ ಎ ಮತ್ತು ಬಿ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಎ ಅಂತ ಅಂದರೆ ಪರ್ಫಾರ್ಮ್ಸ್ ದ ಲರ್ನಿಂಗ್ ಔಟ್ಕಮ್ ಇಂಡಿಪೆಂಡ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಅದೇ ಅಲ್ಲಿ ನಾವು ಇಲ್ಲಿ ಏನು ನೋಡಿದ್ವಲ್ಲ ಅದೇ ಕಲಿಕೆಯ ಫಲಿತಾಂಶವನ್ನು ಸ್ವತಂತ್ರವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸ್ತಾನೆ. ಓಕೆ, ನೆಕ್ಸ್ಟು ಬಿ ಅಂತ ಅಂದರೆ ಪರ್ಫಾರ್ಮ್ಸ್ ವಿತ್ ಸಮ್ ಸಪೋರ್ಟ್ ಆರ್ ಒಕೇಶನಲ್ ಎರರ್ಸ್ ಆ್ಯಂಡ್ ರಿಕ್ವೈರ್ಸ್ ಕಂಟಿನ್ಯೂಸ್ ಗೈಡೆನ್ಸ್ ಆ್ಯಂಡ್ ಪ್ರಾಕ್ಟೀಸ್. ಇದೆರಡೂ ಸೇರಿಸಿ ನಾವು ಬಿ ಕೊಡ್ತೀವಿ. ಸೇಮ್ ಏನೋ ಬೆಂಬಲ ಮತ್ತು ಸಾಂದರ್ಭಿಕ ದೋಷಗಳೊಂದಿಗೆ ನಿರ್ವಹಿಸ್ತಾನೆ, ಅಷ್ಟೇ ಅಲ್ಲದೆ ನಿರಂತರ ಮಾರ್ಗದರ್ಶನ ಮತ್ತು ಅಭ್ಯಾಸದ ಅಗತ್ಯ ಇದೆ ಅಂತ ಅಂದ್ರೂ ನಾವು ಬಿ ಕೊಡ್ತೀವಿ. ಎ ಮತ್ತು ಬಿ ಯಾವ ರೀತಿಯಾಗಿ ನಾವು ಮುಂಚೆನೂ ಸಾಫಲ್ಯ ಪರೀಕ್ಷೆ ಅದೆಲ್ಲ ಮಾಡಿದಾಗ ಪೂರ್ವ ಪರೀಕ್ಷೆ ಎ ಬಿ ಕೊಡ್ತಿದ್ವಲ್ಲ ಅದೇ ರೀತಿ. ಓಕೆ ಫೈನ್. ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಆತ್ಮವಿಶ್ವಾಸದಿಂದ ನಿರ್ವಹಿಸಿದ್ರೆ ಇದೆಲ್ಲ ನಾವು ಎ ಕೊಡ್ತೀವಿ. ಇದೆಲ್ಲ ಅಬ್ಸರ್ವೇಷನ್. ಓಕೆ, ಅಬ್ಸರ್ವೇಷನ್ ಮೂಲಕನೇ ನಾವು ಎ ಮತ್ತು ಬಿ ಅನ್ನು ಮಾಡೋದು. ಸೊ ಪಾರ್ಟಿಸಿಪೇಟ್ ಇನ್ ದ ಸಿಂಪಲ್ ರೋಲ್ ಪ್ಲೇಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್, ಫ್ರೇಸಸ್, ಸೆಂಟೆನ್ಸಸ್. ಸೂಕ್ತವಾದ ಪದಗಳನ್ನು, ಪದಗುಚ್ಛಗಳನ್ನು, ವಾಕ್ಯಗಳನ್ನು ಬಳಸಿ ಸರಳ ಪಾತ್ರಾಭಿನಯ ರೋಲ್ ಪ್ಲೇಯನ್ನು ಭಾಗವಹಿಸ್ತಾ ಸ್ವತಂತ್ರವಾಗಿ ಭಾಗವಹಿಸ್ತಾ ಅಂತಂದ್ರೆ ಓಕೆ, ತಪ್ಪು ಮಾಡ್ದ ಅಂತಂದರೆ ಬಿ. ಎಂಗೇಜಸ್ ಇನ್ ದ ಕಾನ್ವರ್ಸೇಷನ್ ವಿತ್ ದ ಪೀರ್ಸ್ ಆ್ಯಂಡ್ ಟೀಚರ್ಸ್ ಯೂಸಿಂಗ್ ಸಿಂಪಲ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್. ಸರಳ ಇಂಗ್ಲಿಷ್ ಅಭಿವ್ಯಕ್ತಿಗಳನ್ನು ಬಳಸಿಕೊಂಡು ಸಹಪಾಠಿಗಳು ಮತ್ತು ಶಿಕ್ಷಕರೊಂದಿಗೆ ಸಂಭಾಷಣೆಯಲ್ಲಿ ತೊಡಗ್ತಾನೆ. ಲಿಸನ್ ಅಟೆಂಟಿವ್ಲಿ ಟು ಅದರ್ಸ್ ಆ್ಯಂಡ್ ರೆಸ್ಪಾನ್ಸ್ ಅಪ್ರಾಪ್ರಿಯೇಟ್ಲಿ ವೆನ್ ದೇರ್ ಟರ್ನ್ ಅರೈವ್ಸ್. ಇತರರ ಒಂದು ಮಾತುಗಳನ್ನು ಗಮನಿಟ್ಟು ಕೇಳ್ತಾನ ಮತ್ತು ತಮ್ಮ ಸರ್ತಿ ಬಂದಾಗ ಸೂಕ್ತವಾಗಿ ಪ್ರತಿಕ್ರಿಯಿಸ್ತಾನೆ. ನೆಕ್ಸ್ಟ್, ಯೂಸಸ್ ನ್ಯೂಲಿ ಲರ್ನ್ಡ್ ವೊಕ್ಯಾಬ್ಯುಲರಿ ಮೀನಿಂಗ್ಫುಲಿ ಇನ್ ದ ಓರಲ್ ಕಮ್ಯುನಿಕೇಷನ್. ಮೌಖಿಕವಾಗಿ ಏನಾದರೂ ಒಂದು ಸಂವಹನೆಯನ್ನು ನಡೀತಿದ್ರೆ ಅವನು ಏನು ವೊಕ್ಯಾಬ್ಯುಲರಿ ಕಲ್ತಿದ್ದಾನಲ್ಲ ಅದನ್ನು ಯೂಸ್ ಮಾಡ್ತಾನೆ. ಯೂಸಸ್ ಸೈಟ್ ವರ್ಡ್ಸ್ ಕರೆಕ್ಟ್ಲಿ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಆ್ಯಕ್ಟಿವಿಟೀಸ್. ಮಾತನಾಡುವಾಗ ಮತ್ತು ಬರೆಯುವ ಚಟುವಟಿಕೆಗಳಲ್ಲಿ ಸೈಟ್ ವರ್ಡ್ಸ್ಗಳನ್ನು ಸರಿಯಾಗಿ ಬಳಸ್ತಾನೆ. ಐಡೆಂಟಿಫೈಸ್ ಆ್ಯಂಡ್ ಪ್ರೊನೌನ್ಸಸ್ ಸಿಲಾಬಿಕ್ ಸೌಂಡ್ಸ್ ಆಫ್ ದ ಫೆಮಿಲಿಯರ್ ಆ್ಯಂಡ್ ದ ನ್ಯೂ ವರ್ಡ್ಸ್ ಆ್ಯಕ್ಯುರೇಟ್ಲಿ. ಪರಿಚಿತ ಮತ್ತು ಹೊಸ ಪದಗಳ ಒಂದು ಉಚ್ಚಾರಾಂಶಗಳನ್ನು, ಧ್ವನಿಗಳನ್ನು ನಿಖರವಾಗಿ ಗುರುತಿಸ್ತಾನೆ ಮತ್ತು ಉಚ್ಚರಿಸ್ತಾನೆ. ಮಿಮಿಕ್ಸ್ ಆ್ಯಂಡ್ ರೀಪ್ರೊಡ್ಯೂಸಸ್ ಸಿಲಾಬಿಕ್ ಸೌಂಡ್ಸ್ ಆಫ್ ದ ನ್ಯೂ ವರ್ಡ್ಸ್ ಕರೆಕ್ಟ್ಲಿ. ಹೊಸ ಪದಗಳ ಈ ಒಂದು ಧ್ವನಿಗಳನ್ನು ಸರಿಯಾಗಿ ಅನುಕರಿಸ್ತಾನ. ಅಷ್ಟೇ ಅಲ್ಲದೆ ಅದನ್ನು ಮತ್ತೆ ವಾಪಸ್ ಅದನ್ನು ಕರೆಕ್ಟಾಗಿ ಹೇಳ್ತಾನ. ಎಕ್ಸ್ಪ್ರೆಸಸ್ ಒಪಿನಿಯನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸ್ಟೋರೀಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಓರಲಿ. ಮೌಖಿಕವಾಗಿ ಅವನೇನು ತನ್ನ ಕಥೆಗಳು ಮತ್ತು ಆ ಪಾತ್ರಗಳನ್ನು ಕೇಳಿರ್ತಾನಲ್ಲ ಅದ್ರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನ ಇಂಗ್ಲೀಷಲ್ಲೇ. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಸಸ್ ರೀಡ್ ಶಾರ್ಟ್ ಸೆಂಟೆನ್ಸಸ್ ಬೈ ರೆಕಗ್ನೈಸಿಂಗ್ ಲೆಟರ್ಸ್, ಸೌಂಡ್ಸ್ ಆ್ಯಂಡ್ ಸೈಟ್ ವರ್ಡ್ಸ್. ಅಕ್ಷರಗಳು, ಧ್ವನಿಗಳು ಮತ್ತು ಸೈಟ್ ವರ್ಡ್ಸ್ ಗುರುತಿಸುವ ಮೂಲಕ ಸಣ್ಣ ವಾಕ್ಯಗಳನ್ನು ಓದ್ತಾನ. ರೈಟ್ 3 to 4 sentences ಆರ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಆ್ಯಂಡ್ ಪಂಕ್ಚುಯೇಷನ್. ಸುಳಿವುಗಳನ್ನು ಮತ್ತು ಲೇಖನ ಚಿಹ್ನೆಗಳನ್ನು ಬಳಸಿಕೊಂಡು 3-4 ವಾಕ್ಯಗಳ ಒಂದು ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಗಳನ್ನು ಬರೀತಾನೆ. ಎ ಬಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಇನ್ಫಾರ್ಮಲ್ ಅಸೆಸ್ಮೆಂಟ್ ರೂಬ್ರಿಕ್ಸ್ ಆಫ್ ದ ಕನ್ನಡದಲ್ಲಿ ಯಾವ ರೀತಿಯಾಗಿದೆ ಅಂತ ಇದ್ದೇನೆ. ಸೊ ಇಲ್ಲೂ ಅದೇ ರೀತಿ
ಎ ಅಂತ ಅಂದರೆ ಏನು ಅಂತ ಹೇಳಿದ್ದೀನಿ ನಾನು, ಸ್ವತಂತ್ರವಾಗಿ ಆತ್ಮವಿಶ್ವಾಸದಿಂದ ನಿರ್ವಹಿಸ್ತಾನೆ ಅಂತ ಅಂದರೆ ಎ ಮಾಡಿರಿ. ಅವನಿಗೆ ನಿಮ್ಮ ಒಂದು ಬೆಂಬಲ ಅಥವಾ ಸಹಪಾಠಿಗಳ ಬೆಂಬಲ ಅಥವಾ ಕೆಲವೊಂದು ಸಣ್ಣ ಪುಟ್ಟ ದೋಷ, ಅಷ್ಟೇ ಅಲ್ಲದೆ ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ಅಭ್ಯಾಸದ ಅಗತ್ಯ ಇದ್ದರೆ ಬಿ ಮೆನ್ಷನ್ ಮಾಡಿ. ಸೊ ಇಲ್ಲೂ ಅಷ್ಟೇ ನೀವು ಓದ್ಕೊಳ್ಳಿ, ಲರ್ನಿಂಗ್ ಔಟ್ಕಮ್ಸು ಅದಕ್ಕೆ ತಕ್ಕಂತೆ ಮಾಡಿ. ನೆಕ್ಸ್ಟು ಇನ್ಫಾರ್ಮಲ್ ಅಸೆಸ್ಮೆಂಟ್ಸ್ ರೂಬ್ರಿಕ್ಸ್ ಆಫ್ ದ ಮ್ಯಾಥಮೆಟಿಕ್ಸ್, ಗಣಿತದಲ್ಲೂ ಸಹ ಈ ರೀತಿಯಾಗಿ ಎಲ್ಲ ಮಾಡ್ತಾನ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಲರ್ನಿಂಗ್ ಔಟ್ಕಮ್ಗಳನ್ನು ಓದಿ ಎ ಮತ್ತು ಬಿ ಅನ್ನು ಟಿಕ್ ಮಾಡಿ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕೆ ಅಂತಂದರೆ ದೇ ಹ್ಯಾವ್ ಗಿವನ್ ದ ಲರ್ನಿಂಗ್ ಔಟ್ಕಮ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಆಸ್ ವೆಲ್ ಆಸ್ ಇನ್ ದ ಕನ್ನಡ ಆಲ್ಸೋ. ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಹಾಗಾಗಿಬಿಟ್ಟು ಓದ್ಬಿಟ್ಟು ಎ ಮತ್ತು ಬಿ ಅನ್ನು ಮೆನ್ಷನ್ ಮಾಡಿ. ಇನ್ಫಾರ್ಮಲ್ ಅಸೆಸ್ಮೆಂಟ್ಸ್ ರೂಬ್ರಿಕ್ಸ್ ಆಫ್ ದ ಇ ವಿ ಎಸ್ ಅನ್ನು ಸಹ ಕೊಟ್ಟಿದ್ದಾನೆ, ಅದನ್ನು ಸಹ ಮಾಡಿ. ಓಕೆ ಫೈನ್. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಟೀಚರ್ ರಿಮಾರ್ಕ್ಸ್. ಸ್ಟ್ರೆಂತ್ ಅಬ್ಸರ್ವ್ಡ್. ಇಲ್ಲಿ ಏನು ಅವನ ಒಂದು ಸ್ಟ್ರೆಂತ್ ಏನಿದೆ, ಸ್ಟ್ರೆಂತ್ ಅಂತ ಅಂದರೆ ಅವನ್ನೇ ಗಮನಿಸಿದ ಒಂದು ಬಲಗಳು ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ರಿಮಾರ್ಕ್ಸನ್ನು ಬರೀತಿರುವಾಗ ಗುಡ್, ವೆಲ್, ವೆರಿ ಗುಡ್ ಇಂಥ ವರ್ಡ್ಸ್ಗಳನ್ನು ಪ್ಲೀಸ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಏರಿಯಾಸ್ ನೀಡಿಂಗ್ ಇಂಪ್ರೂವ್ಮೆಂಟ್, ಅವನು ಇನ್ನೂ ಏನೇನು ಸುಧಾರಣೆ ಅವಶ್ಯಕತೆ ಅಂತಂದರೆ ಈ ನೀಡ್ ಟು ಇಂಪ್ರೂವ್ ಅಥವಾ ಸಿಂಪಲ್ ಆಗಿರುವಂಥ ಫ್ರೇಸಸನ್ನು ಯೂಸ್ ಮಾಡಬೇಡಿ. ಸೊ 30 ದಿನಗಳ ಟ್ರಾನ್ಸಿಷನ್ ಆದಮೇಲೆ ನಾವು ಇದನ್ನು ರಿಮಾರ್ಕನ್ನು ಬರಿತಾ ಇರೋದು. ಸೊ ಹಾಗಾಗಿಬಿಟ್ಟು ಅಟ್ಲೀಸ್ಟ್ ನಿಮ್ಮ ಒಂದು ರಿಮಾರ್ಕು ಒಂದು ಅಟ್ಲೀಸ್ಟ್ ಫ್ರೇಸಸ್ ಅಲ್ಲಾದರೂ ಇರಲಿ ಅಥವಾ ಸಿಂಪಲ್ ಸೆಂಟೆನ್ಸಸ್ ಅಲ್ಲಾದರೂ ಇರಲಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಸೇಮ್ ಎಲ್ಲರಿಗೂ ಸೇಮ್ ಒಂದು ರಿಮಾರ್ಕ್ಸ್ಗಳನ್ನು ಬರಿಬೇಡಿ ಪ್ಲೀಸ್. ಯಾಕೆಂತಂದರೆ ಒಂದೊಂದು ಮಗುವಿನ ಸ್ಟ್ರೆಂತ್ ಒಂದೊಂದರೊಳಗಡೆ ಇರುತ್ತೆ. ಸೊ ಹಾಗಾಗಿಬಿಟ್ಟು ಪ್ಲೀಸ್ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಿ. ಪ್ರತಿಯೊಂದಕ್ಕೂ ಉತ್ತಮ, ಗುಡ್, ವೆಲ್, ವೆರಿ ಗುಡ್ ಅನ್ನೋದನ್ನು ನಾವು ಪ್ಲೀಸ್ ಮೆನ್ಷನ್ ಮಾಡಿಬಿಡಿ. ಓಕೆ. ಸ್ಟ್ರೆಂತ್ ಅಬ್ಸರ್ವ್ಡ್ ಅಂತ ಅಂದರೆ ಈ ರೀತಿಯಾಗಿ ಬರೆಯೋಕ್ಕೆ ಪ್ರಯತ್ನ ಪಡಿ. ಪಾರ್ಟಿಸಿಪೇಟ್ಸ್ ಆ್ಯಕ್ಟಿವ್ಲಿ ಇನ್ ದ ಕ್ಲಾಸ್ ಆ್ಯಕ್ಟಿವಿಟೀಸ್. ಅವನ ತರಗತಿಯಲ್ಲಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ ಅಥವಾ ಭಾಗವಹಿಸ್ತಾಳೆ. ಶೋಸ್ ಗುಡ್ ಲರ್ನಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಫಾಲೋಸ್ ಇನ್ಸ್ಟ್ರಕ್ಷನ್ಸ್ ವೆಲ್. ಅಷ್ಟೇ ಅಲ್ಲದೆ ಕಲಿಕೆಯಲ್ಲಿ ಆಸಕ್ತಿ ತೋರಿಸಿ ಶಿಕ್ಷಕರ ಸೂಚನೆಗಳನ್ನು ಚೆನ್ನಾಗಿ ಪಾಲಿಸ್ತಾನೆ. ಫ್ರೆಂಡ್ಲಿ ಆ್ಯಂಡ್ ಕೋಆಪ್ರೇಟಿವ್ ವಿತ್ ದ ಕ್ಲಾಸ್ಮೇಟ್ಸ್. ಸಹಪಾಠಿಗಳ ಜೊತೆಗೆ ತುಂಬ ಸಹಕಾರದಿಂದ ವರ್ತಿಸ್ತಾನೆ, ಫ್ರೆಂಡ್ಲಿ ಆಗಿರ್ತಾನೆ. ಓಕೆ ಫೈನ್. ನೆಕ್ಸ್ಟ್ ಏರಿಯಾಸ್ ನೀಡಿಂಗ್ ಇಂಪ್ರೂವ್ಮೆಂಟ್. ಸುಧಾರಣೆಗೆ ಅಗತ್ಯವಿರುವ ಒಂದು ಕ್ಷೇತ್ರಗಳು ಯಾವುದ್ಯಾವುದರೊಳಗಡೆ ಸುಧಾರಣೆ ಆಗಬೇಕು. ನೀಡ್ಸ್ ಟು ಇಂಪ್ರೂವ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ನೀಟ್ನೆಸ್. ಕೈಬರಹ ಮತ್ತು ಇನ್ನೂ ಕ್ಲೀನಾಗಿ ಬರೆಯುವಲ್ಲಿ ಸುಧಾರಣೆ ಆಗಬೇಕು. ಶುಡ್ ಪ್ರಾಕ್ಟೀಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ರೆಗ್ಯುಲರ್ಲಿ. ಓದು ಮತ್ತು ಬರವಣಿಗೆಯಲ್ಲಿ ನಿಯಮಿತವಾದ ಅಭ್ಯಾಸ ಅಗತ್ಯವಿದೆ. ಕ್ಯಾನ್ ಇಂಪ್ರೂವ್ ಕಾನ್ಸಂಟ್ರೇಷನ್ ಡ್ಯೂರಿಂಗ್ ಲೆಸನ್. ಪಾಠದ ಸಮಯದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ರಿಮಾರ್ಕ್. ಏನಪ್ಪ ಅಂತಂದರೆ ಏರಿಯಾಸ್ ನೀಡೆಡ್ ಇಂಪ್ರೂವ್ಮೆಂಟ್ ಇದೆಯಲ್ಲ, ಅವನಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಬರೆದ್ರೇ ಅವನು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿಬಿಟ್ಟು ಇಂಪ್ರೂವ್ಮೆಂಟಿನ ಒಂದು ಪಾಯಿಂಟ್ಸ್ಗಳು ಪ್ರತಿಯೊಬ್ಬ ಒಂದು ಮಗುವಿನ ವೈಯಕ್ತಿಕ ಲರ್ನಿಂಗ್ ಏರಿಯಾಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಬರೀರಿ. ಸೊ ಎಲ್ಲರಿಗೂ ಸೇಮ್ ಬರೀಬೇಡಿ. ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದೆ, ಒಬ್ಬ ಮಗುವಿನ ಇಂಪ್ರೂವ್ಮೆಂಟ್ ಚೇಂಜ್ ಇರುತ್ತೆ ಅಥವಾ ಒಂದು ಇಂಟ್ರೆಸ್ಟ್ ಚೇಂಜ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ಬರೀಬೇಕು. ಓಕೆ. ನೆಕ್ಸ್ಟ್ ಸಜೆಷನ್ಸ್ ಫಾರ್ ದ ಫರ್ದರ್ ಸಪೋರ್ಟ್. ಇನ್ನು ಮುಂದಿನ ಬೆಂಬಲಕ್ಕಾಗಿ ನಾವೇನು ಸಜೆಷನನ್ನು ಕೊಡ್ತೀವಿ ಇನ್ನು ಮುಂದೆ. ಎನ್ಕರೇಜ್ ಡೈಲಿ ರೀಡಿಂಗ್ ಅಟ್ ಹೋಮ್. ಮನೆಯಲ್ಲಿ ಪ್ರತಿದಿನ ಓದುವ ಅಭ್ಯಾಸವನ್ನು ಉತ್ತೇಜಿಸಬೇಕು. ಆ್ಯಕ್ಚುಲಿ ಇದು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ಪ್ರೊವೈಡ್ ದ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ರೈಟಿಂಗ್ ಆ್ಯಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಅವನು ಒಂದು ವೇಳೆ ಮ್ಯಾಥಮೆಟಿಕ್ಸಲ್ಲಿ ಇದ್ದಿದ್ದರೆ ಬರವಣಿಗೆ ಮತ್ತು ಮೂಲಭೂತ ಗಣಿತದ ನಿಯಮಿತ ಒಂದು ಅಭ್ಯಾಸ ಮಾಡಬೇಕು. ಅಥವಾ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತಂದರೆ ಮಗುವಿನ ಉತ್ತಮ ಪ್ರಯತ್ನಗಳನ್ನು ಮೆಚ್ಚಿ ಪ್ರೋತ್ಸಾಹಿಸಬೇಕು. ಅಂದರೆ ಅಪ್ರಿಷಿಯೇಟ್ ಆ್ಯಂಡ್ ಮೋಟಿವೇಟ್ ದ ಚೈಲ್ಡ್ ಫಾರ್ ದ ಗುಡ್ ಎಫರ್ಟ್ಸ್ ಅಂತ ಹೇಳಿ ಸಹ ನಾವು ಬರೀಬೋದು. ಸೊ ಓಕೆ. ನೆಕ್ಸ್ಟ್ ಓವರಾಲ್ ರಿಫ್ಲೆಕ್ಷನ್ ಆಫ್ ದ ಟ್ರಾನ್ಸಿಷನ್ ಪೀರಿಯಡ್. ಓವರಾಲ್ ರಿಫ್ಲೆಕ್ಷನ್ ಏನಿದೆ ಅಂತ ಹೇಳಿ. ಏನಿದೆಯಪ್ಪ ಅಂತಂದರೆ ಎಕ್ಸಲೆಂಟ್ ಇದ್ದರೆ ಎಕ್ಸಲೆಂಟ್, ಗುಡ್ ಇದ್ದರೆ ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅಂದರೆ ಓಕೆ ಅಪ್ಪ ಸ್ಯಾಟಿಸ್ಫ್ಯಾಕ್ಟರಿ ಇದೆ, ನೀಡ್ಸ್ ಅಡಿಷ್ನಲ್ ಸಪೋರ್ಟ್, ಇನ್ನೂ ಮಾರ್ಗದರ್ಶನ ಬೇಕು, ಬೆಂಬಲ ಬೇಕು ಅಂತಂದರೆ ಬರೀ. ಇಲ್ಲಿ ಸಿಗ್ನೇಚರ್ ಮಾಡಿ ಕ್ಲಾಸ್ ಟೀಚರ್, ಹೆಡ್ ಮಾಸ್ಟರ್, ಅಬ್ಸರ್ವರ್, ಸೊ ದೆನ್ ಡೇಟ್, ಲಾಸ್ಟ್ ಅದೇ ಡೇಟ್. ಓಕೆ ಫೈನ್. ಥ್ಯಾಂಕ್ ಯು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾಸ್ 3ರ ಒಂದು ಅಸೆಸ್ಮೆಂಟ್ ಫಾರ್ಮೇಟು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಫೈನ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಮಾಡಬೇಕು, ಅದನ್ನು ಮಾಡಬೇಕು ಅಂತ ಏನಿಲ್ಲ. ಸೊ ಇದೇ ರೀತಿಯಾಗಿ ಅದನ್ನು ಸಹ ಕಂಪ್ಲೀಟ್ ಮಾಡಿದ್ರೆ ಆಗತ್ತೆ. ಸೊ ಆ್ಯಕ್ಚುಲಿ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್.